Times English News. Now views in detail. Addressing the media meet, Menavettu Panchayat former Vice President Mr. Mukka Sridhar Shetty said that the irregularities taking place in the administration of the Sri Durga Parameshwari Temple in Kandil had to stop, and for this purpose, a full-time Chief Executive Officer had to be appointed there. Addressing a press meet on Thursday, Mr. Mukka Sridhar Shetty said that 33 commercial spaces and 3 restaurants under the temple's control have been given on rent, but many of the tenants had sublet the premises to others, thereby cheating the people of legitimate income. Even though the temple came under the jurisdiction of the Endowments Department, the employees were being appointed in an unauthorized manner and on private basis, he alleged. He added that a letter had been written to the Chief Minister in this regard and that he had forwarded it to the Under Secretary of the Religious Endowments Department for further action. ವರ್ಷಕ್ಕೆ ಸುಮಾರು 53 ಲಕ್ಷಗಳಷ್ಟು ಹಣವನ್ನು ಪೂಜಾ ಸೇವಾ ರೂಪದಲ್ಲಿಯೂ ಅರ್ಚಕರಿಗೆ ವಿತರಿಸಲಾಗುತ್ತದೆ. ಅದು ಪೂಜೆ ಮಾಡದೆ ಪ್ರತಿ ವಸ್ತುಗಳ ಶುಲ್ಕವನ್ನು ಕೂಡ ಆ ಪೂಜಾ ರಸೀದಿಯಲ್ಲಿ ಸೇರಿಸುತ್ತಾರೆ. ಆದರೆ ಪೂಜೆಯನ್ನೇ ಮಾಡುವುದಿಲ್ಲ. ಆ ಕಮಿಷನ್ನಲ್ಲೇ ಅದು ಎಲ್ಲರಿಗೂ ತಲುಪ್ತದೆ. ಪೂಜೆ ಮಾಡಿದ ಅರ್ಚಕರಿಗೆ ಮತ್ತೆ 7 ಗಂಟೆ ಎಲ್ಲ ತರದ ದೇವಸ್ಥಾನದಲ್ಲಿ ಒಂದು ಪೂಜೆ ಏನೇನಾಗಬೇಕು ಅದರದ್ದೆಲ್ಲ. ಆದರೆ ದೇವರ ಮೂರ್ತಿಯನ್ನು ರಂಗರಿಸುವುದಿಲ್ಲ. ಮತ್ತೆ ಯಾವ ರೀತಿಯ ಒಂದು ಪೂಜೆ ಕೂಡ ಆಗುವುದಿಲ್ಲ. ಬರೀ ಪ್ರಸಾದವನ್ನು ಕೊಟ್ಟು ತೀರ್ಥ ಪ್ರಸಾದ ಕೊಟ್ಟು ಕರೀತಾರೆ. ಅದರಲ್ಲಿ ದೇವಸ್ಥಾನದ ಭಂಡಾರಕ್ಕೆ ಅತಿ ಕಡಿಮೆ ಮೊತ್ತವು ಜಮೆ ಆಗ್ತದೆ. ಮತ್ತೆ ಆ ಉಳಿದ ಹಣವನ್ನು ಅವರಲ್ಲಿ ಹಂಚಿಕೊಳ್ತಾರೆ. ಅದು ದೇವರ ಹೆಸರಿನಲ್ಲಿ ಭಕ್ತರನ್ನು ಕೊಳ್ಳೆಹೊಡೆಯುವುದು. ಅದು ಸರ್ಕಾರ ಮುದ್ರಾ ಇಲಾಖೆಗೆ ಸೇರಿದ ದೇವಸ್ಥಾನ. ಆ ಸರ್ಕಾರವು ಈ ಹಿಂದೆ ಬರೆದ ಪತ್ರಕ್ಕೆ ಯಾವುದೋ ರೀತಿಯ ಸ್ಪಂದನೆಯನ್ನು ಮಾಡಲಿಲ್ಲ. ಯಾಕಂದ್ರೆ ಅರ್ಚಕರ ಪ್ರಭಾವ ಬರ್ತಿದೆ. ಆಯುಕ್ತರು ಯಾವ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಆ ಬಗ್ಗೆ ಒಂದು ದೂರು. ಇನ್ನೊಂದು, ದೇವಸ್ಥಾನಕ್ಕೆ 36 ವ್ಯಾಪಾರ ಮಳಿಗೆಗಳಿವೆ. ಆ ಮಳಿಗೆಗಳನ್ನು ಸುಮಾರು 2000 ಇಸ್ವಿಯಿಂದ ಏಲ ಮಾಡಿಲ್ಲ. ಪ್ರತಿ ವರ್ಷ 10 ರೂಪಾಯಿ ಪ್ರತಿಶತ 10 ಬಾಡಿಗೆ ಏರಿಸಿ ಅದನ್ನು ಅವರಿಗೆ ಕೊಡ್ತಿದ್ದಾರೆ. ಆ ಬಾಡಿಗೆದಾರರ ಪೈಕಿ 11 ಜನರು ಮೃತಪಟ್ಟಿದ್ದಾರೆ. ಆದರೂ ಅವರು ಅದೇ ಹೆಸರಿಗೆ ಪ್ರತಿ ವರ್ಷ ಮರು ಬಾಡಿಗೆ ಅಂಕಿತನ್ನು ಮಾಡಿ ಅದು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಲೈಸೆನ್ಸ್ ಪಡೆಯುತ್ತಾರೆ ಎಂಬುದು ಬಹಳ ವಿಚಿತ್ರ. ಆದರೆ ದೇವಸ್ಥಾನದಲ್ಲಿ ಕಾಯ್ದೆಕಿನಾಗಿ ಕೇಳಿದಾಗಿ ಹೇಳ್ತಾರೆ, ಅಂಗಡಿಗಳಲ್ಲಿ ಯಾರು ಒಳ ಬಾಡಿಗೆ ಕೊಡಲಿಲ್ಲ ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ 75% ಅಂಗಡಿಗಳು ಹೆಚ್ಚಿನ ಬಾಡಿಗೆಗೆ ಇದ್ದಾರೆ ಕೊಟ್ಟಿದ್ದಾರೆ. Mr. Sanjeeva Madiwala, Mr. Anantraj Rao and others were present at the press meet. The Hindu Jana Jagrati Samiti Mangalore will be organizing Hindu Abhiveshana at the SDM CBM College premises in Mangalore on Sunday the 24th of November at 10 a.m. to 6:30 p.m, said Mr. Prasanna Kamath. The Hindu Jana Jagrati Samiti Mangalore had organized a press conference at the Press Club in Mangalore on Friday the 22nd of November. Mr. Prasanna Kamath briefed about the Hindu Abhiveshana program to the media people. ಹಿಂದೂ ಅಧಿವೇಶನವನ್ನು ಹುಬ್ಬಳ್ಳಿಯಲ್ಲಿ ಯಶಸ್ವಿಯಾಗಿ ಆಚರಣೆ ಮಾಡಲಾಯಿತು. ಅಲ್ಲಿ ಕೈಗೊಂಡ ನಿರ್ಣಯದಂತೆ ಈಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಹಿಂದೂ ಅಧಿವೇಶನವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಇದೇ ಬರುವ 24ನೇ ತಾರೀಕಿನಂದು ಮಂಗಳೂರಿನ SDM ಲಾ ಕಾಲೇಜಿನ ಸಭಾಂಗಣದಲ್ಲಿ ಹಿಂದೂ ಅಧಿವೇಶನವನ್ನು ಆಯೋಜನೆಯನ್ನು ಮಾಡಲಾಗಿದೆ. ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಹಿಂದುತ್ವ ನಿಷ್ಠರು, ವಕೀಲರು, ಧಾರ್ಮಿಕ ಮುಖಂಡರು ಹಾಗೂ ಅನೇಕ ಧರ್ಮಾಚಾರ್ಯರು ಕೂಡ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಅಧಿವೇಶನ ನಾಡು 24ನೇ ತಾರೀಕಿನಂದು ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನೆಯಾಗಲಿದೆ. ಇದರಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ರಾಷ್ಟ್ರೀಯ ವಕ್ತಾರರಾದ ಶ್ರೀ ರಮೇಶ್ ಶಿಂದೆ ಅವರು ಹಾಗೂ ಸನಾತನ ಸಂಸ್ಥೆಯ ಸಂತರಾದಂಥ ಪೂಜನೀಯ ಉಮೇಶ್ ಸೇನೆ ಇವರು ಹಾಗೂ ಇನ್ನಿತರ ಅನೇಕ ಗಣ್ಯರು ಕೂಡ ಭಾಗವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ನಿರಂತರವಾಗಿ ನಡೆಯತಕ್ಕಂತಹ
ಗೋಹತ್ಯೆ, ಮತಾಂತರ, ಗೌಜಿಯಾರ್. ಅದೇ ರೀತಿಯಲ್ಲಿ ಈಗ ಕರ್ನಾಟಕ ಸರ್ಕಾರ ಜಾರಿಗೆ ತರಲು ಪ್ರಯತ್ನಿಸುತ್ತಿರುವಂತಹ ಧಾರ್ಮಿಕ ಪ್ರತಿಬಂಧಕ ವಿಧೇಯಕ ಇವುಗಳ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಹಾಗೂ ಅನುಭವಗಳನ್ನು ಕೆಲವು ಧಾರ್ಮಿಕ ಮುಖಂಡರು ಹಾಗೂ ಸಂಘಟನಾ ಪ್ರಮುಖರು ಮಾಡಲಿದ್ದಾರೆ. Mr. Srinivas Kini, Mr. Ramananda Gowda, Mr. Sangeeta Prabhu, Mr. Upendra Acharya and others were present at the press meet. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ವೋಟ್ ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lip-smacking taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. Active Homeopathy International. Happy living with Active Homeopathy. Permanent healing without side effects for arthritis, psoriasis, infertility, erectile malfunction, paralysis, diabetes, asthma, BP, etc. Visit Active Homeopathy International, first floor, Big Square Building, near Juice Junction, Manila. Telephone 9611001001. Here's great news to the seafood lovers in Mangalore. The Coral Restaurant at the Ocean Pearl launches the exquisite and authentic Seafood Festival, serving an amazing range of freshly cooked seafood to relish your taste buds like never before. Come and be a part of this unique experience at the Coral Restaurant and treat yourselves with the lip-smacking and mouth-watering flavors of our seafood delicacies in the perfect ambience. From 12 to 3 p.m. and 7 p.m. onwards at your hotel, the Ocean Pearl. ಥಾಮಸ್, ನಾವು ಬದುಕಿರೋದೇ ನಿನ್ ಟೀಯಿಂದ ಕಣ. ಗುರು, ನಾಳಿದ್ದು ಹನೀಫಾ ತಂಗಿ ಮದ್ವೆ. ನಿಮ್ ಕಚೇರಿ ಸಖತ್ತಾಗಿರ್ಬೇಕು. ಅಣ್ಣ, ಏನಾದ್ರು ಗಿಫ್ಟ್ ಮಾಡ್ಬೇಕಲ್ವಾ? ಅದು ಈಗ ದುಡ್ಡು ಕೊಡು. ಟ್ರೈನ್ ಇಸ್ಕೊಳ. ಎಷ್ಟು ಟ್ರೈ ಮಾಡಿದೆ, ದುಡ್ಡು ಸಿಗಲಿಲ್ಲ. ಅಣ್ಣ, ಗಿಟಾರ್ ಎಲ್ಲಿ? ಗಿಫ್ಟ್ಗೋಸ್ಕರ ಜೀವಕ್ಕಿಂತ ಅಮೂಲ್ಯವಾದ ಗಿಟಾರ್ನೇ ಮಾರ್ಬಿಟ್ನ ಅವನು. ವಿಶ್ವಾಸಗಳಲ್ಲಿ ಮಾತ್ರ ಸಂಬಂಧಗಳು ಯಾವಾಗಲೂ ಚಿನ್ನದ ತರಹ. ಜೋಸ್ ಅಲ್ಕಾಸ್, ಇದು ಚಿನ್ನದಿಂದಲೇ ಕೂಡಿದ ಬಂಧ. The Dakshina Kannada District Administration jointly with the Kannada and Culture Department and the Karavali Kurubara Sangha jointly organized Kanakadasa Jayanti at the Town Hall in Mangalore on Wednesday. The Dakshina Kannada District Administration jointly with the Kannada and Culture Department and Karavali Kurubara Sangha had jointly organized the Kanakadasa Jayanti at the Town Hall in Mangalore on Wednesday. A procession was organized to mark the celebration from the Sri Mahaganapati temple to the Town Hall.
Minister for Youth Service and Fisheries, Mr. K. Abhay Chandra Jain, inaugurated the event and said that the state government had undertaken many schemes for the welfare of the Kuruba community. He said that it was the state government which had declared Kanaka Jayanti as a holiday and had taken the initiative of celebrating Kanaka Jayanti on a grand scale. ಮಂಗಳೂರು ಇಡೀ ರಾಜ್ಯದಲ್ಲಿ ನಡೆಯುತ್ತಾ ಇದೆ. ಕನಕ ಜಯಂತಿಯಂದು ರಜೆಯನ್ನು ಕೂಡ ಸರ್ಕಾರ ಘೋಷಿಸಿ ಸರ್ಕಾರದಿಂದಲೇ ಕನ್ನಡ ಜಯಂತಿಯನ್ನು ಗುಣಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸಬೇಕೆಂಬ ಆದೇಶ ಕೂಡ ಸರ್ಕಾರದಿಂದ. ಅದಕ್ಕೆ ಸರಿಯಾಗಿ ಇವತ್ತು ಮಂಗಳೂರಿನಲ್ಲಿ ಇಲ್ಲಿ ಕುರುಬ ಸಮಾಜದ ಬಂಧುಗಳು ಕಮ್ಮಿ ಇದ್ರೂ ಕೂಡ ಬದುಕಿಗಾಗಿ ಈ ಜಿಲ್ಲೆಯಲ್ಲಿ ಬಹಳ ಜನ ಬಂದು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ಬದುಕುವಂತ ವ್ಯವಸ್ಥೆ ಇದೆ. ಆದ್ರಿಂದಾಗಿ ಇಡೀ ಕರ್ನಾಟಕವನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಎಂಬುದನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. MLA Mr. Moideen Baba, Additional Deputy Commissioner Mr. Dayanand, Jilla Panchayat Member Yashwanti Alwa, Kannada and Cultural Department Assistant Director Mr. Chandrahas Rai and many others were present. Later a beautiful cultural program was observed. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಎಂದಿನಿಂದ ನೀನು ಸಂತರಲ್ಲಿ ಶ್ರೇಷ್ಠನಾದ ಭಕ್ತ ಕನಕದಾಸ ನಿನ್ನದೇ ಪ್ರಸಿದ್ಧಿ ಪಡೆದುಕೋ. ನಿನಗೆ ಮನೆಯುತ್ತಗೊಂಡ ಈ ಕೆಲ್ಲಿ ಕನಕನ ಕೆಲ್ಲಿ ಎಂದು ಜಗತ್ ಪ್ರಸಿದ್ಧವಾಗಲೇ. ಶುಭಮಸ್ತುತೆ. Dakshina Kannada Jilla Panchayat High Primary School, established on June 13, 1913, and now is celebrating its centenary, will be conducting a centenary program on December 28th and 9th, said the Honorary President of the Shatamanotsava Committee, Mr. Vishwanath Shetty. Addressing a press meet on Wednesday at the Press Club in Mangalore, Mr. Vishwanath Shetty said that in this centenary year they have planned to develop the school by providing computer lab, a science lab, compound wall, proper toilet facility, English medium from next year. From all this, the development work, it would nearly spend rupees 50 lakhs, he said. Regarding the centenary, various cultural and sports competitions would be held, he said. And on December 28th and 29th, the main program would be held at the Ullal Nursing Home, Maidan. On these 2 days, Shata Suma book releasing, cultural programs, prize distribution, felicitating the teachers, and 2 days of Tulu comedy drama would be observed. Computer lab ಬೇಕು, ವಿಜ್ಞಾನ ಪ್ರಯೋಗಾಲಯ, ಶಾಲಾ ಆವರಣ ಗೋಡೆ, ಶಾಲಾ ಕೈತೋಟ, ಮುಂದಿನ ವರ್ಷದಿಂದ 6ನೇ ತರಗತಿಯಿಂದ ಸಂಪೂರ್ಣ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ತರಗತಿಯನ್ನು ಪ್ರಾರಂಭಿಸುವವರಿಗೆ ಇದೆಲ್ಲ ಒಂದು ಶಾಲಾ ಶೌಚಾಲಯ ದುರಸ್ತಿಯಲ್ಲಿದೆ. ಅದನ್ನು ದುರಸ್ತಿಪಡಿಸಿ ಒಂದು ಒಳ್ಳೆ ಯೋಗ್ಯದಿಂದ ಅದನ್ನ ಎಲ್ಲ ಶಾಲೆಯ ಎಲ್ಲ ಭಾಗಗಳನ್ನು ಅಭಿವೃದ್ಧಿಪಡಿಸಬೇಕು. ಸುಮಾರು 50 ಲಕ್ಷದಷ್ಟು ಖರ್ಚುಗಳು ಬರ್ತದೆ. ಇದನ್ನು ನಾವು ಮಾಡಲಿಕ್ಕೆ. The head teacher of the school, Mrs. Jaz Henrita, members of the committee, Mr. Satish Shetty, Mr. Yajnesh Barke and Mr. Rajesh Shetty were present. Hi, this is Nisha Kothari and you are watching Coastal Times English News. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors.
nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ, ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. ಮಿಸ್ಟರ್ ಪ್ರಸಾದ್, ನವ್ ಯು ಆರ್ ಆಲ್ ರೈಟ್. ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಆಟ್ರಿಯಾ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ಸ್ ಆಟ್ರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ. ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್, ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. For exclusive bookings, contact Property Deal Marketing and Project Management Company, first floor, Netravati Complex, Red Building, near Darodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. Lions Club International, the Secretary 170, will be organizing the Lions Canada Inizani Conference for the year 2013 on Sunday the 24th of November at the Don Bosco Hall in Angelo at 9 a.m. Set PM Chair by KC Prabhu in a press meet.
Addressing a press meet at the Press Club in Mangalore on Thursday, Lions District Governor District 3170 PMJF Lan KC Prabhu said that the Lions Kannada Inidani Conference 2013 would be observed at the Don Bosco Hall in Mangalore on 24th of November at 9 a.m. till 7:30 p.m. While Udayavani Bureau's Chief Mr. Manohar Prasad would inaugurate the conference, Lan Halekote Ramesh Mudugere would preside over the program. Former State President of Kannada Sahitya Parishad Lan Harikrishna Punarur would be the guest of honor, he informed. ಇನಿದನಿ ಕನ್ನಡ ಸಮ್ಮೇಳನ ಜರುಗಲಿದೆ. ಕಳೆದ 4 ವರ್ಷಗಳಿಂದ ಈ ಕನ್ನಡದ ಕಾರ್ಯಕ್ರಮಗಳನ್ನು ಲಯನ್ಸ್ ಜಿಲ್ಲೆ ಹಮ್ಮಿಕೊಳ್ಳುತ್ತಾ ಬಂದಿದೆ ಹಾಗೂ ಬಹಳ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ವರ್ಷವೂ ವಿಟ್ಲ ಮಂಗೇಶ್ ಭಟ್, ಅರೇವಾಡ ಸದಾಶಿವರಾವ್ ಹಾಗೂ ಎನ್.ಟಿ. ರಾಜ ಇವರ ಮುಂದಾಳತ್ವದಲ್ಲಿ ಇವರ ಮಾರ್ಗದರ್ಶನದಲ್ಲಿ ಇಡೀ ದಿನದ ಕಾರ್ಯಕ್ರಮ ಡಾನ್ ಬಾಸ್ಕೋ ಹಾಲ್ನಲ್ಲಿ 24ನೇ ತಾರೀಕಿನಂದು ಜರುಗಲಿದೆ. ಎಲ್ಲರೂ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕೆಂದು ಲಯನ್ಸ್ ಜಿಲ್ಲೆಯ ಪರವಾಗಿ ನಾನು ಎಲ್ಲರಲ್ಲೂ ವಿನಂತಿಸುತ್ತೇನೆ. Later, Lion Vittal Mangesh Bhatt also addressed the media people and said that Kumara Vyasana, Kavyachana, Yakshagana, Salamaddale, Geeta Gana, Bhava Lahari, Nritya would also be held on the occasion. The valedictory ceremony would be held at 6:20 p.m. and Karnataka Bank's PRO, Mr. Srinivas Deshpande, Music Director, Mr. V. Manohar, Mr. Kaviraj, District President of Kannada Sahitya Parishad, Mr. Pradeep Kumar Kalkura, and Governor for Lions District 3170 PMJF Lan KC Prabhu would be the guest of honor. ಖ್ಯಾತ ಸಾಹಿತಿ ಮೂಡಿಗೆರೆಯ ಹಳೆಕೊಂಟೆ ರಮೇಶ್ ಎಂಬುವರು ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ. ಪತ್ರಕರ್ತ ಮನೋಹರ್ ಪ್ರಸಾದ್ ಉದ್ಘಾಟಕರಾಗಿ ಬರಲಿದ್ದಾರೆ. ಹರಿಕೃಷ್ಣಪ್ಪನವರು ಬೆಳಗಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇರ್ತಾರೆ. ಸಮಾರಂಭದಲ್ಲಿ ಶ್ರೀನಿವಾಸ್ ದೇಶಪಾಂಡೆ ಕರ್ನಾಟಕ ಬ್ಯಾಂಕಿನ PRO ಸಮಾರೋಪ ಭಾಷಣಕಾರರಾಗಿ ಆಗಮಿಸುತ್ತಾರೆ. ಆಮೇಲೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಒಂದು ದಿನ ಕಾರ್ಯಕ್ರಮ. ಇವತ್ತಿನವರೆಗೆ ಯಾವ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆದಂತ ಒಂದು ಕಾರ್ಯಕ್ರಮ ನಾವು ಇಟ್ಟಿದ್ದೇವೆ. ಅದು ಗೀತ ರಚನೆ ಹೇಗೆ ಎಂಬ ಒಂದು ಕಮ್ಮಟ. ಚಲನಚಿತ್ರ ಸಂಗೀತ ನಿರ್ದೇಶಕ ವಿ ಮನೋಹರ್ ಮತ್ತೆ ಖ್ಯಾತ ಸಾಹಿತಿ ಕವಿರಾಜ್ ಅವರು ಈ ಕಮ್ಮಟವನ್ನು ನಡೆಸಿಕೊಳ್ಳಲಿಕ್ಕೆ ಇದ್ದಾರೆ. ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ ನಂತರ ಕುಮಾರವ್ಯಾಸನ ಕಾವ್ಯವಾಚನ ನಡೆಸಿದೆ. ಇದು ಇವತ್ತಿನವರೆಗೆ ಅದು ಕಾವ್ಯವಾಚನವನ್ನು ಕೂಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಟ್ಟಿಲ್ಲ. PRO Lion Arvind Shenoy, Lion Sarnath Shetty Bolar, Lion N.T. Raja, Lion Arehole Sadashiv Rao and others were present at the press meet. The closing ceremony of the Year of Faith of the Udupi Diocese will be organized on Sunday, November 24th at 3:30 p.m. Thousands of Christians from Udupi, Kundapur and Kalkal taluks are expected to attend the program and form the press release. That's all for now. See you with more news on the same channel at the same time. Till then, goodbye.